ಬಿಡನಾಳ, ಹುಬ್ಬಳ್ಳಿಯ ಶ್ರೀ ಹನುಮಂತ ಮಾರುತಿ ದೇವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯವರಿಂದ 5ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ಮಾರ್ಚ್ 28 ರಿಂದ ಏಪ್ರಿಲ್ 3, 2026 ರವರೆಗೆ ನಡೆಯುವ ಈ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಾರ್ಚ್ 28 ರಿಂದ ಏಪ್ರಿಲ್ 1 ರವರೆಗೆ ಪ್ರತಿದಿನ ಸಾಯಂಕಾಲ 7 ರಿಂದ 8 ಗಂಟೆಯವರೆಗೆ ನಡೆಯುವ ಈ ಪ್ರವಚನವನ್ನು ಪೂಜ್ಯ ಶ್ರೀ ಸರ್ಪಭೂಷಣ ದೇವರು, ಶ್ರೀ ಗುರು ಚೈತನ್ಯ ಮಠ, ದುಮ್ಮವಾಡ ಇವರಿಂದ ನೀಡಲಾಗುತ್ತದೆ. ಭಕ್ತರ ಮನಸ್ಸಿಗೆ ಶಾಂತಿ, ಧಾರ್ಮಿಕ ಜಾಗೃತಿ ಹಾಗೂ ಸದ್ವಿಚಾರಗಳನ್ನು ನೀಡುವ ಈ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯುವಂತೆ ದೇವಸ್ಥಾನ ಸಮಿತಿಯವರು ವಿನಂತಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ಕೂಡ 5ನೇ ವರ್ಷದ ಜಾತ್ರೆಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಮಾರುತೇಶ್ವರ ಜಾತ್ರೆಯನ್ನ ಈ ಬಿಡ್ನಾಳ್ ಗ್ರಾಮದ ಸಮಸ್ತ ಭಕ್ತರು ಹಾಗೂ ದೈವದವರೆಲ್ಲರೂ ಕೂಡಿ ಬಹಳ ಅದ್ಭುತವಾಗಿ ಜಾತ್ರಾ ಮಹೋತ್ಸವನ್ನ 5 ದಿನಗಳ ಕಾಲ ಪ್ರವಚನ ಮತ್ತು ದಾಸೋಹಗಳ ಮೂಲಕ ನಂತರದ ವಿಶೇಷ ಕಾರ್ಯಕ್ರಮಗಳನ್ನ ಈ ಭಾಗದ ವಿಶೇಷವಾದಂತ ಪೂಜ್ಯರಾಗಿರುವಂತ ರಾಯನಾಳದ ಪೂಜ್ಯರಾಗಿರ್ಬೋದು, ಕುಂದಗೋಳದ ಬಸವಣ್ಣಜ್ಜನವರಾಗಿರ್ಬೋದು, ಹಾಗೆ ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳಾಗಿರ್ಬೋದು, ಹಾಗೆ ಸಿದ್ದಾರೂಢ ಮಠದ ಪರಮ ಪೂಜ್ಯರಾಗಿರ್ಬೋದು ಅಂತ ಎಲ್ಲ ನಾಡಿನ ಈ ಭಾಗದ ಯೋಗ್ಯ ಒಬ್ಬ ಮಠಾಧೀಶರಾಗಿರುವಂತ ಎಲ್ಲ ಪೂಜ್ಯರನ್ನ ಕರೆಸಿ ಈ ಜಾತ್ರೆ ವಿಶೇಷವನ್ನ ಒಂದು ಅದ್ಭುತವಾಗಿ ಎಲ್ಲಾ ಜಾತ್ರೆಗಳಿಗೆ ಮಾದರಿ ರೀತಿಯೊಳಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂತ ಬರ್ತಾ ಇದ್ದಾರೆ. ಇದ್ರೊಳಗೆ ವಿಶೇಷ ಏನು ಅಂದ್ರೆ ಮೊದಲನೇ ಕೊನೆಯ ಕಾರ್ಯಕ್ರಮ ಅಂದ್ರೆ ತೇರು. ಆ ತೇರಿನ ಕಾರ್ಯಕ್ರಮದೊಳಗ ಮೊದಲಿಗೆ ಅದೇ ತೇರನ್ನ ಮಾರುತೇಶ್ವರನ ತೇರನ್ನ ಗಂಡು ಮಕ್ಕಳು ಜಗ್ತಾರ. ಮಾರನೇ ದಿನ ಕಡುಬಿನ ಕಾಳಗದ ದಿನ ಎಲ್ಲ ನಮ್ಮ ಈ ಭಾಗದ ತಾಯಂದ್ರ ಕಡೆಯಿಂದ ಆ ತೇರಿಗೆ ಚಾಲನೆ ಕೊಡುವಂತ ಅದ್ಭುತವಾದಂತ ವಿಶೇಷ ಜಾತ್ರೆ ಅದು ಬಿಡ್ನಾಳದ ಹನುಮಂತನ ಮಾರುತೇಶ್ವರನ ಜಾತ್ರೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಒಂದು 5,000 ಜನಸಂಖ್ಯೆ ತನ ಈ ಜಾತ್ರೆ ಒಳಗೆ ಭಾಗವಹಿಸ್ತಾರೆ. ಪ್ರತಿನಿತ್ಯಲೂ ಕೂಡ ವಿಶೇಷವಾಗಿ ಧರ್ಮದ ಕುರಿತು, ಮಹಿಳೆಯರ ಕುರಿತು, ಹಾಗೆ ವಿಶೇಷ ಮಹಾತ್ಮರ ಕುರಿತು ಪ್ರವಚನವನ್ನ ಇಲ್ಲಿ 5 ದಿನಗಳ ಕಾಲ ಹಮ್ಮಿಕೊಂಡಿದೆ. ಸುಮಾರು ದಿನಾಲು 2,000 ಜನಕ್ಕೆ ಆಗುವಷ್ಟು ದಾಸವನ್ನ ಪ್ರಸಾದವನ್ನು ಇಲ್ಲಿ ಏರ್ಪಡಿಸಿರ್ತಾರೆ. ಎಲ್ಲರೂ ಕೂಡ ಮನೆಯೊಳಗ ಅಡಿಗೆ ಮಾಡೋದಿಲ್ಲ, ರಾತ್ರಿ ಎಲ್ಲರೂ ಕೂಡ ಪ್ರವಚನವನ್ನು ಕೇಳಿ ಈ ಬಿಡ್ನಾಳದವರೆಲ್ಲರೂ ಕೂಡ ಪ್ರವಚನ ಕೇಳಿ ದಾಸವನ್ನು ಸ್ವೀಕಾರ ಮಾಡಿ ಮನೆಗೆ ಹೋಗ್ತಾರೆ. ಗೆಸ್ಟ್ಗಳಂದ್ರೆ ಸ್ವಾಮಿಗಳಷ್ಟೇ, ಯಾವುದೇ ಹೊರಗಿನ ವ್ಯಕ್ತಿಗಳು ನನಗೆ ಮಾಹಿತಿ ಇಲ್ಲ. ಆದ್ರೆ ನಮಗೆ ಗೊತ್ತಿದ್ದ ಪ್ರಕಾರ ರಾಯನಾಳದವರು, ಹಾಗೆ ಕುಂದಗೋಳದ ಪರಮ ಪೂಜ್ಯರು, ಜಗದ್ಗುರು 3000 ಮಠದ ಪರಮ ಪೂಜ್ಯರು ಹಾಗೂ ಸಿದ್ದಾರೂಢದ ಪರಮ ಪೂಜ್ಯರಂತ ಮಾಹಿತಿ ಐತಿ. ಈಗೆಲ್ಲ ಜಾತ್ರೆ ಅಂದ್ರೆ ಏನಾಗತ್ತಂದ್ರೆ ಡಿಜೆ ಹಚ್ಚಿ ಅನೇಕ ರೀತಿಯಾಗಿ ವಿಕೃತ ಆದಂತ ಕಾರ್ಯಕ್ರಮಗಳನ್ನ ಮಾಡಾಕತ್ತಾರ. ತಮಗೆಲ್ಲರಿಗೂ ಗೊತ್ತಿದ್ದು ಆ ವಿಕೃತ ಕಾರ್ಯಕ್ರಮಗಳು ಏನಾಗತ್ತವಂತ ಸಣ್ಣ ಸಣ್ಣ ಮಕ್ಕಳ ಮೇಲೆ ದುಷ್ಪರಿಣಾಮಗಳು ಬೀರಾಕತ್ತಾವ. ಅದಕ್ಕೆ ಇಂಥ ಒಂದು ಹುಬ್ಬಳ್ಳಿಯ ಪಟ್ಟಣದೊಳಗ ಸಮೀಪದೊಳಗೆ ಹುಬ್ಬಳ್ಳಿ ಬೇರೆಲ್ಲ ಇದು ಬೇರೆಲ್ಲ ಎಲ್ಲ ಕೂಡ ಕೂಡಿ ಐತಿ. ಆದ್ರೂ ಕೂಡ ಈ ಒಂದು ಹುಬ್ಬಳ್ಳಿ ಅಂತಕ್ಕಂಥ ಮಹಾನಗರದ ಪಕ್ಕದೊಳಗಿರುವಂತ ಈ ಬಿಡ್ನಾಳದೊಳಗ ಇನ್ನು ಮುಂದಾದ್ರೂ ಈ ಜಗತ್ತು ಬದಲಾಗಬೇಕು, ಈ ಧರ್ಮಗಳ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವರೆಲ್ಲ ಕಳೆದ ಒಂದು ವಿಕೃತ ಆದಂತ ಕಾರ್ಯಕ್ರಮಗಳನ್ನ, ಅಸಭ್ಯವಾಗಿರುವಂತ ನೃತ್ಯಗಳನ್ನ, ಹಾಡುಗಳನ್ನ ಬಿಟ್ಟು ವಿಶೇಷವಾಗಿ ಮಹಾತ್ಮರಿಂದ ಪ್ರವಚನ ಚಿಂತನೆಗಳ ಮೂಲಕ ಈ ಭಾಗದ ಮಕ್ಕಳರ ಮುಂದಿನ ಜೀವನ ಯಶಸ್ವಿ ಆಗ್ಲಿ, ಒಳ್ಳೆ ರೀತಿಯಿಂದ ಬದಲಾಗ್ಲಿ ಅನ್ನೋ ಕಾರಣಕ್ಕಾಗಿ ಈ ವಿಶೇಷವಾದ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿನಿತ್ಯ ಸಣ್ಣ ಪುಟ್ಟ ಇರ್ತಾವ. ಸಂಗೀತ ಇರ್ತದ, ಭರತನಾಟ್ಯ ಇರ್ತದ, ಹಾಗೆ ವಿಶೇಷವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವ.
ನಾವು ಸರ್ಪಭೂಷಣ ಮಹಾಸ್ವಾಮಿಗಳು ಅಂತೇಳಿ ದುಮ್ಮವಾಡದವ್ರು.